ಸುಮಾರು 4 ದಶಕಗಳಿಂದ ಬಿಜೆಪಿಗೋಸ್ಕರ ದುಡಿದಂಥವರು ಈಶ್ವರಪ್ಪ ಅವರು ತಮ್ಮ ನಿರ್ಧಾರದಿಂದ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿಸ್ಕೊಳ್ಳೋ ಪರಿಸ್ಥಿತಿಯನ್ನ ತಂದ್ಕೊಂಡ್ರು. ವಿಲ್ಸಿ ನೆನ್ನೆ ನಾಮಪತ್ರ ವಾಪಸ್ ತಗೊಳ್ಳೋ ಕೊನೆ ದಿನವಾಗಿತ್ತು. ಅಲ್ಲಿ ತನಕ ಬಿಜೆಪಿ ತಾಳ್ಮೆಯಿಂದ ಕಾಯ್ತು, ಇವತ್ತು ಸರಿ ಹೋಗ್ತಾರೆ, ನಾಳೆ ವಾಪಸ್ ತಗೊಳ್ತಾರೆ ಅಂತ. ಯಾವಾಗ ಈಶ್ವರಪ್ಪ ಅವರು ವಾಪಸ್ ತಗೊಳ್ಳಿಲ್ವೋ ಇದ್ದಕ್ಕಿದ್ದಂತೆ ಮುಲಾಜಿಲ್ದೆ 6 ವರ್ಷಗಳ ಕಾಲ ಪಕ್ಷದ ಎಲ್ಲಾ ಚಟುವಟಿಕೆಯಿಂದ ಅವರು ದೂರ ಉಚ್ಚಾಟನೆ ಮಾಡಿದೀವಿ ಅಂತ ಹೇಳಿದ್ರು. ಅದೇ ಹೇಳಿದ್ದು, ABVP ಇಂದ ಶುರು ಮಾಡಿದಂಥವ್ರು ನಾನು ಬೇರೆಲ್ಲ ಬಿಜೆಪಿ ಬೇರೆ ಅಲ್ಲ ಅಂತ ಮಾತೆತ್ತಿದ್ರೆ ಹೇಳ್ತಾ ಇದ್ರು ಈಶ್ವರಪ್ಪ ಅವರು. ಬಟ್ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಬಟ್ ಮೋದಿ ಫೋಟೋವನ್ನ ಭಾವಚಿತ್ರವನ್ನ ಇಟ್ಕೊಂಡೇ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಶಿವಮೊಗ್ಗದ ರಾಜ್ಯ ಲೋಕಸಭಾ ಚುನಾವಣಾ ಕಣ ಏನ್ ಹೇಳುತ್ತೆ ಎಲೆಕ್ಷನ್ ಆದ್ಮೇಲೆ ಅಂತ. ಇನ್ನು ಮುಂದಿನ ಸುದ್ದಿ ಹೋಗ್ತಾ ಹೋಗೋಣ. ಕಾಂಗ್ರೆಸ್ ತನ್ನೆಲ್ಲಾ ಸ್ಟ್ರಾಟಜಿಗಳನ್ನ ತನ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋಕೆ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಕರೆಸ್ಕೊಳ್ತಾ ಇದೆ ಕ್ಯಾನ್ವರ್ಸ್ಗೆ. ರಾಜ್ಯ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಪ್ರಿಯಾಂಕಾ ಗಾಂಧಿ ಇವತ್ತು ಎಂಟ್ರಿ ಕೊಡ್ತಾ ಇದ್ದು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ. ಮಹಿಳಾ ಮತದಾರರನ್ನ ಗಮನದಲ್ಲಿ ಇಟ್ಕೊಂಡು ಪ್ರಿಯಾಂಕಾ ಪ್ರಚಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದ್ದು, ವಿಧಾನಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಮೂಲಕ ಮಹಿಳೆಯರಿಗೆ 2,000 ಗೃಹಲಕ್ಷ್ಮಿ ಯೋಜನೆ ಘೋಷಣೆ ಮಾಡಲಾಗಿತ್ತು. ಅದ್ಭುತವಾಗಿ ಕೈ ಹಿಡಿದಿತ್ತು ಯೋಜನೆ. ಅದ್ಭುತವಾಗಿ ಗೆಲುವನ್ನ ಕೂಡ ಕಾಂಗ್ರೆಸ್ಗೆ ತಂದುಕೊಡ್ತು. ಸೊ ಅಂತಹದ್ದೇ ಸ್ಟ್ರಾಟಜಿ ಹೆಣ್ಮಗಳನ್ನ ಕರೆಸೋದ್ರ ಮುಖಾಂತರ ಬೆಂಗಳೂರು ದಕ್ಷಿಣದಲ್ಲಿ ಹೇಗಿದ್ರು ಸೌಮ್ಯ ರೆಡ್ಡಿ ಇದಾರಲ್ಲ, ಹೆಣ್ಮಗಳು ಪರವಾಗೇ ಕ್ಯಾನ್ವರ್ಸ್ ಪ್ರಚಾರದ ಕಣಕ್ಕೆ ಇಳಿಸೋಣ ಅಂತ. ಈ ಬಾರಿಯೂ ಮಹಿಳಾ ಮತದಾರರ ಮನಗೆಲ್ಲೋಕೆ ಪ್ರಿಯಾಂಕಾ ಗಾಂಧಿ ಅವರ ಪ್ರಚಾರಕ್ಕೆ ಕಾಂಗ್ರೆಸ್ ಮೊರೆ ಹೋಗಿದೆ. 2 ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಟೈಮಲ್ಲಿ ಮಹಿಳಾ ಅಸ್ತ್ರ ಬಳಕೆ ಮೂಲಕ ಪ್ರಚಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದ್ದು, ಗ್ಯಾರಂಟಿಯ ಜೊತೆಗೆ ಮಹಿಳಾ ಮತಗಳ ಗ್ಯಾರಂಟಿಗೆ ಪ್ರಿಯಾಂಕಾ ಮೂಲಕ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಅಂತ ಮಾಹಿತಿ. ಒಟ್ಟಾರೆ ಈ ಸಲವೂ ಮಹಿಳಾ ಮತ ಗ್ಯಾರಂಟಿಗಾಗಿ ಪ್ರಿಯಾಂಕಾ ಗಾಂಧಿ ಮೂಲಕ ಮಹಿಳಾ ಮತ ಬೇಟೆಗೆ ಕಾಂಗ್ರೆಸ್ ಮುಂದಾಗಿದೆ. ಅಸೆಂಬ್ಲಿ ಎಲೆಕ್ಷನ್, ವಿಧಾನಸಭೆ ಎಲೆಕ್ಷನ್ ತರವೇ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣಾ ಅಖಾಡವೂ ಕೂಡ ರಾಜ್ಯದಲ್ಲಿ ಕೈ ಹಿಡಿಯುತ್ತಾ ಇಂತಹ ಗ್ಯಾರಂಟಿಗಳ ಮುಖಾಂತರ, ಹೆಣ್ಮಕ್ಳನ್ನ ಓಲೈಸೋದ್ರ ಮುಖಾಂತರ? ಕಾದು ನೋಡೋಣ.